ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಬಾಸ್ ಟಿ ವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಶನಿ ಫಲ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಶುಭ ಫಲವನ್ನು ಹೇಳಬೇಕು, ಕೆಲವೊಂದಷ್ಟು ಕರ್ಮದ ಫಲವನ್ನು ಹೇಳಬೇಕಾಗಿದೆ. ಯಾಕೆಂದರೆ ಶನೀಶ್ವರನು ಎಷ್ಟು ಒಳ್ಳೇದು ಮಾಡ್ತಾನೆ ಅಂದರೂ ಕೂಡ ಜನ ನಂಬೋದಿಲ್ಲ. ಯಾಕೆಂದರೆ ಶನಿ ಭಯ ಜನಕ್ಕೆ ಜಾಸ್ತಿ. ಯಾಕೆ ಶನಿ ಭಯ ಅನ್ನೋದಕ್ಕಿಂತ ಮುಖ್ಯವಾಗಿ ಶನೀಶ್ವರನು ಕರ್ಮದ ಫಲವನ್ನು ಕೊಡ್ತಾನೆ ಅಂತೇಳಿ. ಪ್ರತಿಯೊಬ್ಬರಿಗೂ ಕೂಡ ಪುಣ್ಯ ಬೇಗ ಸಂಪಾದನೆ ಮಾಡಬೇಕು, ನಾನು ಒಳ್ಳೆಯ ಕೆಲಸ ಮಾಡಬೇಕು, ನಾನು ಒಳ್ಳೆಯ ಒಂದು ಹುದ್ದೆಯಲ್ಲಿರಬೇಕು ಅನ್ನೋಂಥ ಚಿಂತನೆ ಇರುತ್ತೆ. ಆದರೂ ಕೂಡ ಕರ್ಮದ ಫಲದ ನಿಮಿತ್ತವಾಗಿ ಅಂದರೆ ಆ ಕಾರಣದಿಂದ ಮನುಷ್ಯನಿಗೆ ಹಿನ್ನಡೆ ಆಗ್ತದೆ. ಈ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ಧೈರ್ಯ, ಶಕ್ತಿ, ಸಾಹಸ, ಪರಾಕ್ರಮ ಇವೆಲ್ಲ ಇರತಕ್ಕಂಥ ವ್ಯಕ್ತಿಗಳಿವರು. ಆದರೂ ಕೂಡ ಕೆಲವು ಸಲ ಹಿನ್ನಡೆ ಆಗ್ತದೆ ಕರ್ಮದ ಫಲದ ಕಾರಣದಿಂದ. ಯಾಕೆ ಅಂದರೆ ಕರ್ಮದ ಫಲ ಮನುಷ್ಯನಿಗೆ ಹೇಗೆ ಬಾಧಿಸುತ್ತೆ ಅಂತಂದರೆ ವಿಶೇಷವಾಗಿ ಭೂಮಿಗೆ ಸಂಬಂಧಪಟ್ಟಂತೆ ಬಾಧಿಸುತ್ತೆ. ಯಾವ ಭೂಮಿಯಿಂದ ಯಾವುದು ನಮಗೆ ತೊಂದರೆ ಬರುವ ಸಾಧ್ಯತೆಗಳು ಜಾಸ್ತಿ. ಎಲ್ಲಿ ಆಸ್ತಿಗೆ ಸಂಬಂಧಪಟ್ಟಂತೆ ಎಲ್ಲಿ ನಮಗೆ ಧರ್ಮ ಕರ್ಮ ಇರೋದಿಲ್ವೋ ಅಲ್ಲಿ ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರಗಳು ಹೋಗುವಂಥ ಸಾಧ್ಯತೆಗಳು. ವೃಶ್ಚಿಕ ರಾಶಿಗೆ ಅಧಿಪತಿ ಆಗತಕ್ಕ ಕುಜನು ಭೂಕ್ಷೇತ್ರಸ್ಯ ಕುಜಸ್ಯಹಿ, ಭೂಮಿಗೆ ಕಾರಕನಾಗಿರ್ತಕ್ಕಂಥ ಕುಜನ ರಾಶಿ ಅದು ಆಗಿದ್ದರೆ ಶನಿ ಅಲ್ಲಿ ಪಂಚಮದಲ್ಲಿ ಗೋಚರ ಆಗ್ತಾನೆ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಶನಿ ಗೋಚರ ಆಗ್ತಾನೆ. ವೃಶ್ಚಿಕ ರಾಶಿಗೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗೋಚರ ಆದಾಗ ಪೂರ್ವಾಜಿತವಾಗಿರ್ತಕ್ಕಂಥ ಆಸ್ತಿ ವಿಚಾರ. ಯಾಕೆಂದರೆ ಕುಜನು ಆಸ್ತಿಗೆ ಸಂಬಂಧಪಟ್ಟಂಥ ಗ್ರಹ, ಹಾಗಂತ ಬೇರೆ ಫಲ ಕೊಡಲ್ಲ ಅಂತಲ್ಲ, ಆದರೆ ವಿಶೇಷವಾಗಿ ಅದಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ವಿಶೇಷ ಪ್ರಾಧಾನ್ಯತೆ ಯಾವುದಕ್ಕೆ ಎಲ್ಲದಕ್ಕೂ ಪ್ರಾಧಾನ್ಯತೆ ಇದ್ದರೂ ಒಂದು ವಿಶೇಷತೆಯನ್ನು ಕೊಟ್ಟಿದ್ದಾರೆ. ಭೂಮಿ ಪುತ್ರ, ಭೂಮಿಗೆ ಕಾರಕ ಗ್ರಹ ಅಂತೇಳಿ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತೆ ವ್ಯಾಜ್ಯ, ಕೋರ್ಟು ಕಚೇರಿ ವ್ಯವಹಾರ ಆಗ್ತಕ್ಕಂತಹದ್ದು ಈ ಪಂಚಮದಲ್ಲಿ ಶನಿ ಗೋಚರ ಆಗಿರೋದ್ರಿಂದ ಈಗ ಸಂದರ್ಭ ಬರಬಹುದು. ಪಂಚಮ ಅಂದರೆ ಪೂರ್ವ ಪುಣ್ಯ ಸ್ಥಾನ. ನೀವು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನೋ ತಲೆ ಮಾರ್ತಿ ಅನ್ನುವಷ್ಟು ನೀವು ಎಷ್ಟೇ ಆಸ್ತಿ ಮಾಡಿದ್ರೂ ಕೂಡ ಅದರಲ್ಲಿ ಸಮಸ್ಯೆ ಬರುವ ಸಾಧ್ಯತೆಗಳಿರುತ್ತೆ. ಯಾಕೆಂದರೆ ಅಧಿಕಸ್ಯ ಅಧಿಕಂ ಫಲಂ. ನೀವು ಯಾವುದು ಹೆಚ್ಚು ಮಾಡೋಕ್ಕೆ ಹೋಗ್ತಿರೋದ್ರೆ ಹೆಚ್ಚು ತೊಂದರೆಗಳು ಇರುತ್ತೆ, ಫಲನೂ ಇರುತ್ತೆ. ಅಧಿಕಸ್ಯ ಅಧಿಕಂ ಫಲಂ, ಜಾಸ್ತಿ ಮಾಡಿದಾಗ ಜಾಸ್ತಿ ಇರುತ್ತೆ, ಫಲನೂ ಇರುತ್ತೆ, ಅನುಭವನೂ ಹೆಚ್ಚಿಗೆ ಇರುತ್ತೆ, ಅದರ ಅನುಭವಿಸೋ ಯೋಗನೂ ಹೆಚ್ಚಿಗೆ ಇರುತ್ತೆ. ಹಾಗಾಗಿ ಯಾವುದು ಅಧಿಕವಾಗಿ ಮಾಡ್ತೀರಿ ಅಧಿಕವಾಗಿ ಅದಕ್ಕೆ ದೋಷನೂ ಹೇಳಬೇಕು, ಫಲನೂ ಹೇಳಬೇಕಾಗಿದೆ. ದೋಷ ಅಂತ ಯಾಕೆ ಹೇಳ್ತೀವಿ? ಅದು ದೋಷಪೂರಿತವಾಗಿದ್ದರೆ ಹೆಚ್ಚಿನ ತೊಂದರೆ ಕೊಡ್ತದೆ. ಅದು ಪೂರ್ಣ ಪ್ರಮಾಣದ ಒಂದು ಶಿವಫಲಕ್ಕೆ ಪೂರಕವಾಗಿದ್ದರೆ ಅತ್ಯುನ್ನತ ಶಿವಫಲವನ್ನು ಕೊಡ್ತದೆ. ಹಾಗೆ ಗ್ರಹಗಳು ಒಳ್ಳೆಯ ಫಲ ಮತ್ತು ದುಷ್ಫಲಗಳನ್ನು ಕೊಡ್ತಕ್ಕಂಥದ್ದು. ಅದು ನಮ್ಮ ಜಾತಕಕ್ಕೆ, ನಮ್ಮ ರಾಶಿಗೆ ಸಂಬಂಧಪಟ್ಟಂತೆ, ನಮ್ಮ ನಡವಳಿಕೆಗೆ ಸಂಬಂಧಪಟ್ಟಂತೆ, ನಮ್ಮ ಇಚ್ಛಾನುಸಾರ ಬುದ್ಧಿ ಶಕ್ತಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಕರ್ಮದ ಫಲಗಳು ನಮ್ಮನ್ನು ಅಂಟುಕೊಳ್ಳುತ್ತೆ ಅನ್ನುವಂಥದ್ದು. ಈ ಕಾರಣದಿಂದ ಈ ಒಂದು ರಾಶಿಗೆ ದ್ವಿತೀಯಾಧಿಪತಿ ಪಂಚಮಾಧಿಪತಿಯ ಅನುಗ್ರಹ ಇದೆ. ದ್ವಿತೀಯಾಧಿಪತಿ ಪಂಚಮಾಧಿಪತಿ ಗುರು ಅನುಗ್ರಹ ಜಾತಿಗೆ ಇರ್ತದೆ. ಯಾಕೆಂದರೆ ಈ ರಾಶಿಗೆ ಅವನು ಶಿವಫಲವನ್ನು ಕೊಡಬೇಕು. ಆದರೆ ಶನೀಶ್ವರನು ಈ ರಾಶಿಗೆ ಅಷ್ಟು ಶಿವಫಲವನ್ನು ಕೊಡೋದಿಲ್ಲ. ಯಾಕೆಂದರೆ ಕುಜನಿಗೆ ಶನಿಗೆ ಮಿತ್ರತ್ವ ಇಲ್ಲ. ಮಿತ್ರತ್ವ ಇರಲಿ, ಶತ್ರುತ್ವ ಇರಲಿ ಅಥವಾ ಸಮತ್ವ ಇರಲಿ, ಆದರೂ ಕೂಡ ಕರ್ಮದ ಫಲವನ್ನು ಅನುಭವಿಸಲೇಬೇಕಾಗ್ತದೆ. ನಮ್ಮ ಮಿತ್ರನೇ ಆಗಿರಲಿ, ಶತ್ರುನೇ ಆಗಿರಲಿ, ಸರಿಸಮಾನೇ ಆಗಿರಲಿ, ತಪ್ಪಾದರೆ ತಪ್ಪು ಅಂತ ಹೇಳ್ತಕ್ಕಂಥದ್ದು ಭಗವಂತ ಹೇಳ್ತಾನೆ. ಹಾಗಾಗಿ ತಪ್ಪಿರಲಿ ಸರಿ ಇರಲಿ ಅದಕ್ಕೆ ಫಲಗಳು ಬಂದೇ ಬರುತ್ತೆ. ದುಡ್ಡು ಕಾಸು ವಿಚಾರ ಸಾಕಷ್ಟು ನಷ್ಟ ಆಗಿದೆ, ದುಡ್ಡು ಕಳ್ಕೊಂಡಿದ್ದೀರಿ, ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಿದ್ದೀರಿ, ಎಷ್ಟೋ ನಷ್ಟವನ್ನು ಅನುಭವಿಸಿದ್ದೀರಿ, ನೋವು ಕಷ್ಟವನ್ನು ಅನುಭವಿಸಿದ್ದೀರಿ. ಹಾಗಾಗಿ ಅವೆಲ್ಲವೂ ಕೂಡ ಈ ಒಂದು ಸಮಯದಲ್ಲಿ ಏನಾಗುತ್ತೆ, ನಿಮಗೆ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಉಳ್ದಂಗಿದೆ. ಯಾಕೆ ಅಂತಂದರೆ ಇಷ್ಟು ದಿನ ಅರ್ಧಾಷ್ಟಮದಲ್ಲಿದ್ದು ಈಗ ಪಂಚಮಕ್ಕೆ ಹೋಗಿದ್ದಾನೆ. ಪಂಚಮದಲ್ಲಿ ಶನಿ ಎಷ್ಟು ದಿನ ಫಲ ಕೊಡುತ್ತೆ? ಪಂಚಮದಲ್ಲಿ ಶನಿ ಸುಮಾರು 2.5 ವರ್ಷಗಳ ಕಾಲ ಫಲವನ್ನು ಕೊಡ್ತದೆ. 2.5 ವರ್ಷಗಳ ಇದಕ್ಕೆ ಪಂಚಮ ಶನಿ ಅಂತ ಹೇಳ್ತಾರೆ. ಈ ಪಂಚಮ ಶನಿ ಅಂತ ಹೇಳ್ತೀವಿ. ಕುಟುಂಬ ಸ್ಥಾನದಲ್ಲಿರೋದ ಕುಟುಂಬ ಶನಿ ಅಂತಾನು ಕೂಡ ನಾವು ಅದನ್ನು ಕೂಡ ಆ ರೀತಿ ಸಂಬೋಧನೆ ಮಾಡುವುದು, ಅಂದರೆ ಕರೆಯುವುದು ಉಂಟು, ಕರೀತೀವಿ. ಹಾಗಾಗಿ ಅಂಥ ಶನೀಶ್ವರನು ಗುರುವಿನ ಮನೆಯಲ್ಲಿದ್ದಾನೆ. ಹಾಗಾಗಿ ಅಷ್ಟು ಕೆಟ್ಟ ಫಲ ಕೊಡೋದಿಲ್ಲ ಅಂತ ಹೇಳಬೇಕು. ಎಷ್ಟೋ ನಮ್ಮದು ಜೀವನದಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ 7.5 ಅರ್ಧಾಷ್ಟಮ ಎಷ್ಟೋ ಕಷ್ಟ ಕಳೆದು ಹೋಗಿದೆ. ಇಂದು ಪಂಚಮದಲ್ಲಿ ಶನಿ ಕುಟುಂಬದಲ್ಲಿ ತೊಂದರೆ. ಕುಟುಂಬದಲ್ಲಿ ಏನು ತೊಂದರೆ ಕೊಡ್ತಾನೆ? ನಿಮಗೆ ಸಂತಾನದಲ್ಲಿ ತೊಂದರೆ, ಮಕ್ಕಳ ಆರೋಗ್ಯದಲ್ಲಿ ತೊಂದರೆ ಆಗುವಂಥದ್ದು, ಸಂತಾನ ಆಗೋದಕ್ಕೆ ತೊಂದರೆ, ಅಭಿವೃದ್ಧಿಗೆ ನಮಗೆ ಕುಂಠಿತ ಅಂತ ಹೇಳಬೇಕು. ಅಭಿವೃದ್ಧಿ ಆಗೋದಕ್ಕೆ ಸ್ವಲ್ಪ ನಿಧಾನ ಆಗತಕ್ಕಂಥದ್ದು. ನೀವು ಮನೆ ಕಟ್ಟಬೇಕು, ಪ್ಲಾಟ್ ತಗೋಬೇಕು, ಕಾರ್ ತಗೋಬೇಕು, ಏನೇನೋ ಮಾಡಬೇಕು ಅಂದ್ಕೊಂಡಿರ್ತೀರಿ. ಆದರೆ ಅದು ಪಾಲಿಸೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ. ಕಷ್ಟ ಅಂದರೆ ಏನೋ ಕಷ್ಟ ಆಗ್ಬೋದು, ನಿಮ್ಗೆ ಆರ್ಥಿಕವಾಗಿ ವ್ಯವಸ್ಥೆ ಆಗದೆ ಇರ್ಬೋದು, ಕಾನೂನು ತೊಂದರೆ ಇರ್ಬೋದು, ದುಡ್ಡಿನ ತೊಂದರೆ ಇರ್ಬೋದು, ಇಲ್ಲ ಕುಟುಂಬದಲ್ಲಿ ಏನೋ ಒಂದು ರೀತಿ ಅಸಮಾಧಾನ ಇರ್ಬೋದು. ಒಬ್ಬರು ಬೇಕು ಅಂತಾರೆ, ಒಬ್ಬರು ಬೇಡ ಅಂತಾರೆ. ಆದರೆ ಏನು ಮಾಡಬೇಕು ಅಂತ ಗೊಂದಲಕ್ಕೆ ನೀವು ಸಿಲುಕ್ಬೋದು. ಈ ರೀತಿಯ ಆಸ್ತಿಗೆ ಸಂಬಂಧಪಟ್ಟಂಥ
ತೊಂದರೆ ಅಂತ ನಾವು ಹೇಳ್ಬೋದು. ಇನ್ನು ಎರಡನೇದಾಗಿ ಅಥವಾ ಮೂರನೇದಾಗಿ ವಿಕ್ರಮಸ್ಥಾನ. ನಿಮ್ಮ ಮೂರನೇ ಮನೆ ವಿಕ್ರಮಸ್ಥಾನ ಆಗ್ತದೆ. ವಿಕ್ರಮಸ್ಥಾನಾಧಿಪತಿ ಶನಿಯೇ ಆಗ್ತಾನೆ, ಸುಖಾಧಿಪತಿ ಶನಿ ಆಗ್ತಾನೆ. ಹಾಗಾಗಿ ವಿಕ್ರಮಸ್ಥಾನ ಚಿಂತನೆಯನ್ನು ಮಾಡಿದ್ರೆ ನೀವೆಲ್ಲ ಕೆಲಸವನ್ನು ಪರಾಕ್ರಮದಿಂದ ಗೆದ್ದಿದ್ದೀರಿ. ನಿಮಗೆ ಶಕ್ತಿ, ಸಾಹಸ, ಧೈರ್ಯ ಇವೆಲ್ಲ ಜಾಸ್ತಿ ಇರ್ತದೆ. ನೇರವಾಗಿ ಮಾತಾಡ್ತಕ್ಕಂಥವ್ರು, ಯಾರ್ದು ದೊಡ್ಡವರು ಸಣ್ಣವರು ಮುಲಾಜಿ ಇಲ್ಲ. ಯಾರು ಬಂದರೂ ನೇರವಾಗಿ ಹೇಳ್ತೀವಿ ನಾವು. ಯಾರಿಗೂ ಕೂಡ ನಾವು ಮುಲಾಜಿ ಇಡಲ್ಲ. ಇದ್ದಂಗೆ ಹೇಳ್ತೀವಿ. ನಾವು ನಿಜವನ್ನು ಸ್ಪಷ್ಟತೆಯನ್ನು ಹೇಳ್ತೀವಿ. ನಿಜ ಹೇಳ್ತಾ ಇದ್ದೀವಿ. ಮತ್ತು ಮಾತಲ್ಲಿ ಸ್ಪಷ್ಟತೆ ಇದೆ, ಮಾತಲ್ಲಿ ನಿಖರವಾದ ಒಂದು ಸ್ಪಷ್ಟತೆ ಇದೆ. ಹಾಗಾಗಿ ನಾವು ಯಾರಿಗೂ ತಲೆಬಾಗುವ ಪ್ರಶ್ನೆ ಇಲ್ಲ ಅಂತ ಹೇಳ್ತಕ್ಕಂಥವ್ರು ಈ ವೃಶ್ಚಿಕ ರಾಶಿಯವರು. ಈ ವೃಶ್ಚಿಕ ರಾಶಿಯವರಿಗೆ ಹೆಚ್ಚಿನದಾಗತಕ್ಕ ಧೈರ್ಯ ಇರುತ್ತೆ, ಮತ್ತು ಸಾಹಸ ಇರುತ್ತೆ. ಒಂದು ಕೆಲಸ ಹೇಳಿದ್ರೆ ಆ ಕೆಲಸ ಮುಗಿಯುವವರೆಗೆ ಬಿಡೋದಿಲ್ಲ. ಮತ್ತು ಆಸ್ತಿಯನ್ನು ಜಾಸ್ತಿ ಮಾಡುವಂಥ ಯೋಗ ಇದೆ. ಅಂದರೆ ಭೂಮಿಯನ್ನು ಹೆಚ್ಚಿಗೆ ಮಾಡುವಂಥ ಯೋಗ. ಭೂಮಿಯ ಮೇಲೆ ಬೆಳ್ಕೊಂಡು ಹೋಗುತ್ತೆ. ಅಷ್ಟು ಭೂಮಿಯನ್ನು ಮಾಡ್ತಕ್ಕಂಥ, ಭೂಮಿಯನ್ನು ಅಂದರೆ ಸ್ಥಿರಾಸ್ತಿಯನ್ನು ಸಂಪಾದನೆ ಮಾಡುವಂಥ ಯೋಗ ಇದೆ. ಚರಾಸ್ತಿಯನ್ನು ಸಂಪಾದನೆ ಮಾಡುವಂಥ ಯೋಗ ಇದೆ. ಆದರೆ ಸಮಾಜದಲ್ಲಿ ನೀವು ಒಳ್ಳೆಯ ರೀತಿಯಲ್ಲಿ ಗುರುತುಕೊಳ್ತಾ ಇದ್ದೀರಾ, ಒಳ್ಳೆಯ ರೀತಿಯಲ್ಲಿದ್ದೀರಿ. ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಮಟ್ಟದಲ್ಲಿ ಶೋಫಲ ಇರುತ್ತೆ. ಸ್ವಲ್ಪ ಕಾನೂನು ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಪಂಚಮದಲ್ಲಿ ಗೋಚರ ಆಗಿರ್ತಕ್ಕಂಥ ಶನೇಶ್ವರನು ನಿಮಗೆ ವೃಶ್ಚಿಕ ರಾಶಿಯವರಿಗೆ ಕಾನೂನು ತೊಂದರೆ, ಆಸ್ತಿ ಸಂಬಂಧಪಟ್ಟಂಥ ತೊಂದರೆ ಕೊಡ್ತಾನೆ. ಬೇರೆ ಏನು ತೊಂದರೆ ಕೊಡಲ್ಲ. ಮತ್ತು ಬೇರೆ ಏನು ತೊಂದರೆ ಕೊಡೋಲ್ಲ, ಏನು ಮಾಡಲ್ಲ ಅಂತಲ್ಲ. ನಿಮಗೆ ಕುಟುಂಬದಲ್ಲೇ ಕುಂಠಿತ ಮಾಡ್ತಾನೆ. ಅಂದರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಿಧಾನ ಆಗೋದು, ಮನೆಯಲ್ಲಿ ಶುಭ ಕಾರ್ಯ ಮಾಡೋಕ್ಕೆ ನಿಧಾನ ಆಗೋದು, ಮದುವೆ ಆಗೋರಿದ್ದರೆ ಮದುವೆ ಆಗೋಕ್ಕೆ ಅಡಚಣೆ ಆಗೋದು, ಮನೆ ಕಟ್ಟೋಕ್ಕೆ ಅಡಚಣೆ ಆಗೋದು, ಸೈಟ್ ತೊಗೊಳಕ್ಕೆ ಅಡಚಣೆ ಆಗೋದು, ಸಾಲದ ಬಾಧೆಯಿಂದ ಸ್ವಲ್ಪ ತೊಂದರೆ ಅನುಭವಿಸೋದು, ಇವೆಲ್ಲ ಆಗುವಂಥ ಒಂದು ವಿಶೇಷವಾದಂಥ ಶಕ್ತಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಇರ್ತದೆ. ಹೀಗಾಗಿ ವೃಶ್ಚಿಕ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳು, ಅಂದರೆ ಜನಿಸ್ತಕ್ಕಂಥ ವ್ಯಕ್ತಿಗಳು ಎಷ್ಟೇ ಇದ್ದರೂ ಕೂಡ ಶನೇಶ್ವರನ ಒಂದು ಅನುಗ್ರಹವನ್ನು ಪಡಿಬೇಕು. ಶನೇಶ್ವರನ ಅನುಗ್ರಹ ಪ್ರಭಾವದಿಂದ ನಿಮಗೆಲ್ಲ ಒಳ್ಳೆಯದಾಗ್ತದೆ. ಭಗವಂತನ ಒಂದು ಅನುಗ್ರಹ ಮಾಡಿದ್ರೆ ಸಾಕು, ನಿಮ್ಮ ಜೀವನ ಪೂರ್ತಿ ಸುಖ ಶಾಂತಿ ಸಿಗುತ್ತೆ. ಹಾಗಾಗಿ ಅನುಗ್ರಹಕ್ಕೋಸ್ಕರವಾಗಿ ನೀವು ಕೆಲವೊಂದಷ್ಟು ಸಮುದ್ರ ಸ್ನಾನವನ್ನು ಮಾಡಬೇಕು, ಕೆಲವು ತೀರ್ಥ ಸ್ನಾನವನ್ನು ಮಾಡಬೇಕು, ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗಬೇಕು ಅಂತ ನೀವು ಯೋಚನೆ ಮಾಡಿದ್ದೀರಿ. ಅದನ್ನು ಮಾಡಿದ್ದು ತಪ್ಪು ಅಂತ ಹೇಳೋದಿಲ್ಲ, ಆದರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಿ. ಆದರೆ ಕರ್ಮದ ಫಲ ಭಾರ ಕಡಿಮೆ ಆಗುತ್ತೆ. ನಿಮಗೆ ತುಂಬ ಭಾರ ಇರೋದು ನಿಮಗೆ ಸ್ವಲ್ಪ ತಡ್ಕೊಳ್ಳುವಷ್ಟಾಗ್ತದೆ. ಹಾಗಾಗಿ ಆರ್ಥಿಕ ನಷ್ಟದಿಂದ ತೊಂದರೆ ಅನುಭವಿಸಿದ್ದೀರಿ. ಈಗ ಮನೆಯಲ್ಲಿ ತೊಂದರೆ ಆಗಿದೆ, ಆಸ್ತಿ ವಿಚಾರದಲ್ಲಿ ತೊಂದರೆ ಆಗಿದೆ. ಇವೆಲ್ಲ ತೊಂದರೆಗಳಾಗಿದೆ ಅಂತ ನೀವು ಹೇಳ್ತೀರಲ್ಲ ಸ್ವಾಮಿ ಅಂತ ನೀವು ಹೇಳ್ತೀರ. ಆದರೆ ತೊಂದರೆ ಆಗಿದೆ, ಆಗುತ್ತೆ ಅನ್ನುವಂಥದ್ದು ಸೂಚನೆ. ಯಾವುದೇ ಒಂದು ವಸ್ತು ಆಗಲಿ, ವ್ಯಕ್ತಿ ಆಗಲಿ, ಯಾವುದೇ ಇರಲಿ, ಅದರ ಪರಿಣಾಮ, ಅದರ ಪ್ರಭಾವವನ್ನು ನೋಡಿ ನಾವು ಮುಂದೆ ಹೋಗ್ಬೇಕಲ್ವಾ. ಹಾಗಾಗಿ ನಾವು ಮುಂದೆ ಪರಿಣಾಮವನ್ನು ನೋಡಬೇಕು. ಶನೇಶ್ವರನ ಐದನೇ ಭಾವದಲ್ಲಿ ಇದ್ದು ಪಂಚಮ ಭಾವದ ಪರಿಣಾಮ ಹೇಗಿರ್ತದೆ, ಅವನ ಕರ್ಮದ ಫಲ ಹೇಗಿರುತ್ತೆ, ಅವನ ಕಾರಕತ್ವ ಹೇಗಿರುತ್ತೆ, ಈ ರಾಶಿಗೆ ಅವನು ಫಲ ಏನು ಕೊಡ್ತಾನೆ, ಈ ರಾಶಿಯವರಿಗೆ ಏನೆಲ್ಲ ಆಗಬೇಕು ಅನ್ನುವಂಥ ಚಿಂತನೆಯನ್ನು ಕೂಡ ಆ ಭಗವಂತನ ಒಂದು ಕೃಪೆಯಿಂದ ಮತ್ತು ಆ ಪೂರ್ವಪಂಡದ ಫಲದಿಂದ ಆ ಗ್ರಹಗಳು ಅಲ್ಲಿ ಗೋಚರ ಆಗೋದ್ರಿಂದ ನಾವು ಜ್ಯೋತಿಷ್ಶಾಸ್ತ್ರದಲ್ಲಿ ಕಂಡುಹಿಡಿಬೋದು. ಹಾಗಾಗಿ ಅಂತಹ ಜ್ಯೋತಿಷ್ಶಾಸ್ತ್ರ ಭಾಳ ಇದಮಿತ್ತಮ್ ಅಂತ ಹೇಳುವಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರ. ಆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೀವು ಅದನ್ನು ಕಂಡುಹಿಡಿದು ಪರಿಹಾರವನ್ನು ಮಾಡ್ಕೊಂಡ್ಬಿಟ್ರೆ ಯಾವ ಕಷ್ಟವೂ ಬರದೇ ಇರೋದಕ್ಕೆ ಕಾರಣ ಆಗ್ತದೆ. ಮತ್ತು ನಿಮ್ಮ ಜಾತಕ ಭಾಳ ವಿಶೇಷವಾಗಿ ದಶಾಭುಕ್ತಿ ಚೆನ್ನಾಗಿದೆ, ಮತ್ತು ನವಾಂಶದಲ್ಲಿ ಚೆನ್ನಾಗಿದೆ, ಲಗ್ನ ಕುಂಡಲಿ ಯಾವುದು ಪ್ರಾಬ್ಲಮ್ ಇಲ್ಲ, ಮತ್ತು ನಿಮ್ಮೆಲ್ಲ ಯೋಗಗಳು ತುಂಬ ಚೆನ್ನಾಗಿದೆ ಅಂದರೆ ಏನು ಕಷ್ಟ ಬರೋದಿಲ್ಲ. ಬಂದಿರತಕ್ಕಂಥ ಕಷ್ಟ ನಿಮ್ಮ ಮಂಜಿನಂತೆ ಕಾರಿಗೆ ಹೋಗ್ತದೆ. ಎಂಥ ಕಷ್ಟ ದೊಡ್ಡ ಗುಡ್ಡೆ ಗಾತ್ರದಲ್ಲಿ ಬಂದ್ರೂ, ಬೆಟ್ಟದ ಗಾತ್ರದಲ್ಲಿ ಕಷ್ಟಗಳು ಬಂದ್ರೂ ಮಂಜಿನಂತೆ ಕರಗಿ ನೀರಾಗಿ ಹೋಗ್ತದೆ. ನಿಮಗೆ ಆ ಕಷ್ಟ ಬಂದದ್ದೇ ಗೊತ್ತಾಗೋದಿಲ್ಲ. ಆ ರೀತಿ ನಿಮಗೆ ಅದನ್ನು ಪರಿಹಾರ ಮಾಡುವಂಥ ಶಕ್ತಿ ಜಾತಕಕ್ಕೂ ಇರುತ್ತೆ. ನಿಮ್ಮ ಒಂದು ಯೋಚನೆಗೆ ಇರುತ್ತೆ, ನೀವು ಮಾಡ್ತಕ್ಕಂಥ ಕೆಲಸಕ್ಕಿರುತ್ತೆ, ನೀವು ಮಾಡ್ತಕ್ಕಂಥ ಪುಣ್ಯಕ್ಕೆ ಇರುತ್ತೆ. ಒಳ್ಳೆಯ ಕೆಲಸ, ಪುಣ್ಯ, ನೀವು ಮಾಡ್ತಕ್ಕಂಥ ಸೇವೆಗೆ ಇರುತ್ತೆ ಅಂತ ಹೇಳೋದು ಭಾಳ ವಿಶೇಷವಾಗಿ. ಹಾಗಾಗಿ ಈ ವೃಶ್ಚಿಕ ರಾಶಿಯಲ್ಲಿ ಜನಿಸ್ತಕ್ಕಂಥ ವಿಶೇಷವಾಗಿ ಒಂದು ಜನಸೇವೆ ಮಾಡ್ತಕ್ಕಂಥವ್ರು, ಜನರ ಮಧ್ಯದಲ್ಲಿರ್ತಕ್ಕಂಥವ್ರು, ಯಾವಾಗಲೂ ಜನರ ಜೊತೆಗೆ ಬೆರ್ಕೊಂಡಿರ್ತಕ್ಕಂಥವ್ರು. ಹಾಗಾಗಿ ಅವರಿಗೆ ಅಂತಹ ತೊಂದರೆಗಳು ಬರದೇ ಇರಲಿ, ಅವ್ರಿಗೆ ಒಳ್ಳೆ ಇರಲಿ, ನೇಮ್ ಆ್ಯಂಡ್ ಫೇಮ್ ಬರುತ್ತೆ, ಒಳ್ಳೆಯ ಒಂದು ಹೆಸರಿರುತ್ತೆ, ಸಮಾಜದಲ್ಲಿ ಗುರುತಿಸ್ಕೊಂಡವರಾಗಿರ್ತಾರೆ, ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥ ಯೋಗಗಳು ಈ ವೃಶ್ಚಿಕ ರಾಶಿಯವರು ಇರ್ತದೆ. ಆದರೆ ಅವ್ರಿಗೆ ಕಷ್ಟ ಬರದೇ ಇರಲಿ, ಸಮಾಜ ಸೇವೆ ಮಾಡುವಂಥ ಯೋಗಗಳು ಇನ್ನು ಹೆಚ್ಚಿನ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ನಾವು ದೇವರಲ್ಲಿ ನಿಮ್ಮ ಪರವಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ಅದು ಅಲ್ಲದೆ ಇನ್ನು ಉದ್ಯೋಗದಲ್ಲಿ ಸಮಸ್ಯೆ, ಉದ್ಯೋಗ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಉದ್ಯೋಗದಲ್ಲಿ ಸ್ಥಾನ ಬದಲಾವಣೆ, ಕೆಲಸ ಬದಲಾವಣೆ ಆಗುವಂಥ ಯೋಗ ಇರುತ್ತೆ. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ನಿಮಗೆ ವಿಪರೀತವಾಗಿ ಹೀಟ್ ಆಗೋದು, ಅಂದರೆ ಶರೀರ ಹೀಟ್ ಅಂದರೆ ಬಿಸಿ ಆಗ್ತಕ್ಕಂಥದ್ದು, ನಿಮಗೆ ಕೆಲವೊಂದಷ್ಟು ಶರೀರದ ಉಷ್ಣತೆಯಿಂದ ಕೆಲವೊಂದಷ್ಟು ತೊಂದರೆ, ಕಣ್ಣುರಿ, ಕಾಲುರಿ, ಹೊಟ್ಟೆউರಿ, ಗ್ಯಾಸ್ಟ್ರಿಕ್ಕು, ಈ ಥರದ್ದೆಲ್ಲ ತೊಂದರೆ, ಅಜೀರ್ಣ,
ಇವೆಲ್ಲ ಆಗುವಂಥ ಸಾಧ್ಯತೆ ಇರ್ತದೆ. ಮತ್ತು ಶೀಘ್ರ ಕೋಪ, ನಿಮಗೆ ಸಡನ್ಲಿ ಕೋಪ ಬರುತ್ತೆ, ಅದರಿಂದ ಕೆಲವೊಂದಷ್ಟು ಸಲ ಜನನ ಕಳ್ಕೊಳ್ಳುವಂಥ ಸಂದರ್ಭ. ತಾಳ್ಮೆಯಿಂದ ಇದ್ದರೆ ಆ ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ಶೀಘ್ರ ಕೋಪ ನಿಮ್ಗೆ ಗೊತ್ತಿರಲ್ಲ, ತಾನಾಗಿಯೇ ಬಂದುಬಿಡುತ್ತೆ. ನೇರವಾದ ನಡೆ ನುಡಿ ಇರ್ತಕ್ಕಂಥವ್ರು, ಜೀವನದಲ್ಲಿ ಸ್ಪಷ್ಟತೆ ಇರತಕ್ಕಂಥವ್ರು, ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಸರಿಯಾಗಿ ನಿರ್ಧಾರ ತೆಗೆದುಕೊಂಡು ಹೋಗ್ತಕ್ಕಂಥ ವ್ಯಕ್ತಿಗಳು ನೀವು. ಹಾಗಾಗಿ ನಿಮ್ಮ ಜೀವನದಲ್ಲಿ ಸ್ಪಷ್ಟತೆ, ನಿಖರತೆ ಮತ್ತು ದಾಷ್ಟ್ಯತೆ ಇರ್ತದೆ. ದಾಷ್ಟ್ಯತೆ ಅಂದರೆ ಧೈರ್ಯ ಇರ್ತದೆ. ನಿಮ್ಮ ಯಾವುದೇ ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರ ಒಂದು ನಿಭಾಯಿಸುವಂತಹದ್ದು, ಅದು ಸಮಸ್ಯೆ ಸಾಲ್ವ್ ಮಾಡ್ತಕ್ಕಂತಹದ್ದು, ಮತ್ತು ಶತ್ರುಧ್ವಂಸ ಮಾಡುವಂಥ ಯೋಗ ನಿಮ್ಮ ಜಾತಕದಲ್ಲಿ ಬಹಳ ವಿಶಿಷ್ಟವಾದ ಒಂದು ಯೋಗ ಫಲ ಇದೆ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಅಂತ ಹೇಳಬೇಕು. ಈ ವೃಶ್ಚಿಕ ರಾಶಿಯ ರಾಶಿ ಅಧಿಪತಿ ಕುಜ, ಅವನೊಬ್ಬರು ಸೇನಾಧಿಪತಿ ಆಗಿರ್ತಾನೆ, ಅಗ್ನಿ ತತ್ವವನ್ನು ಹೊಂದಿರತಕ್ಕಂಥವನಾಗಿರ್ತಾನೆ, ಉಷ್ಣವಾಗಿರ್ತಕ್ಕಂತಹ, ದಷ್ಟವಾಗಿರ್ತಕ್ಕಂತಹ ಮತ್ತು ಶಕ್ತಿಯುತವಾಗಿರ್ತಕ್ಕಂತಹ ವಿದ್ಯುತ್ ಕಾಂತಿ ಸಂಪ್ರಮ, ಕರೆಂಟ್ ಹೇಳ್ತೀವಿ, ವಿದ್ಯುತ್ ಅಂತ ಹೇಳ್ತೀವಿ, ಅಂತ ಕಾಂತಿಯುತವಾಗಿರ್ತಕ್ಕಂಥವನು. ಅಂತ ಒಂದು ವಿಶೇಷವಾದ ಒಂದು ಬಲ ಆ ರಾಶಿಯವರಿಗೆ ಇರ್ತದೆ. ಜೊತೆಗೆ ಎಲ್ಲಿ ಸಮಾಜದಲ್ಲಿರಲಿ, ಯಾವುದೇ ಒಂದು ಸಮೂಹದಲ್ಲಿರಲಿ, ಜನವನ್ನು ಅತ್ಯಾಕರ್ಷಣೆಯಿಂದ ಆಕರ್ಷಣೆ ಮಾಡುವಂಥ ಯೋಗ ಆ ಶಕ್ತಿ ಕುಜನಿಗಿರುತ್ತೆ. ಗುರುತ್ವಾಕರ್ಷಣ ಶಕ್ತಿಯಿಂದ, ಆಕರ್ಷಣ ಶಕ್ತಿಯಿಂದ ಎಲ್ಲರನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವಂಥ ಒಂದು ಸಾಮರ್ಥ್ಯ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಇರ್ತದೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಎಷ್ಟು ಒಳ್ಳೆಯ ಫಲಗಳಿರುತ್ತೋ ಅಷ್ಟೇ ಸಮಸ್ಯೆಗಳು ಎದುರಿಸುವಂಥ ಶಕ್ತಿಯೂ ಇರುತ್ತೆ, ಸಮಸ್ಯೆಗಳು ಕೂಡ ಬಂದು ಎದುರುಗಡೆ ನಿಲ್ಲುತ್ತೆ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತೆ, ಕಾನೂನಿಗೆ ಸಂಬಂಧಪಟ್ಟಂತೆ, ಕೋರ್ಟು ಕಚೇರಿ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಇಂಥ ತೊಂದರೆಗಳು ವೃಶ್ಚಿಕ ರಾಶಿಯಲ್ಲಿ ಬರೋ ಸಾಧ್ಯತೆ ಇರುತ್ತೆ. ಬಹಳ ಜಾಗ್ರತೆ ವಹಿಸಬೇಕು. ಅಧಿಕಂ ಫಲಂ, ನಮ್ಮಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಸಮಾಜದಲ್ಲಿ ಕೆಲಸ ಮಾಡುವಂಥ ಶಕ್ತಿ, ಆರ್ಥಿಕ ಶಕ್ತಿ, ಮತ್ತು ಆಸ್ತಿಯ ಬಲ, ಮತ್ತು ವಿದ್ಯೆಯ ಬಲ, ಇವೆಲ್ಲ ಬಲ ಇದ್ದರೂ ಕೂಡ ಇರೋದ್ರಿಂದ ಅಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಪುಣ್ಯದ ಫಲ ಆಗಿರಲಿ, ಕರ್ಮದ ಫಲ ಆಗಲಿ ಹೆಚ್ಚಾಗಿ ಆಕ್ಟಿವ್ ಆಗ್ತದೆ. ಯಾಕೆಂದರೆ ಯಾವುದನ್ನು ಗಳಿಸುವಾಗ ನಮ್ಮಲ್ಲಿ ಎಷ್ಟು ಪುಣ್ಯ ಇರ್ತದೆಯೋ ಅದನ್ನು ಇಟ್ಟುಕೊಳ್ಳೋದಕ್ಕೂ ಅಷ್ಟೇ ಪುಣ್ಯ ಇರಬೇಕಾಗ್ತದೆ. ಅಲ್ಲಿ ಕರ್ಮದ ಫಲ ಹೆಚ್ಚಾಗಿ ಇಟ್ಟುಕೊಳ್ಳೋದು ಕಳೆದು ಹೋಗ್ತದೆ. ಹಾಗಾಗಂಥ ವಿಶೇಷವಾಗಿರ್ತಕ್ಕಂತಹ ಗಳಿಸಿದ್ದನ್ನು ಇಟ್ಟುಕೊಳ್ಳೋದಕ್ಕೆ ನೀವು ಪುಣ್ಯ ಮಾಡಿರಬೇಕು. ಇಟ್ಕೊಳ್ಬೇಕು ಅಂತಂದರೆ ಅದನ್ನು ಇಟ್ಟುಕೊಳ್ಳೋದಕ್ಕೆ ನಮ್ಮಲ್ಲಿ ಕರ್ಮದ ಫಲ ಹೆಚ್ಚಾದಾಗ, ನಮ್ಮಲ್ಲಿ ಕರ್ಮದ ಫಲ ಹೆಚ್ಚಿಗೆ ತುಂಬ ಬಂದಂಗೆ, ಹೆಚ್ಚಾಗ್ತಾ ಬಂದಂಗೆ ನಮ್ಮದ ಪುಣ್ಯದ ಫಲ ಕಡಿಮೆ ಆಗ್ತಾ ಬರುತ್ತೆ. ಅದರಿಂದ ನಾವು ಮಾಡಿದ್ದೇನೇ ಇದ್ದು ಆಸ್ತಿ ವ್ಯವಹಾರ ಇದ್ದರೂ ನಶಿಸಿ ಹೋಗ್ತದೆ. ಹಾಗಾಗಿ ಅಂಥ ವಿಶೇಷವಾಗಿರ್ತಕ್ಕಂಥ ಒಂದು ಚೈತನ್ಯ ರಾಶಿ ಇದ್ದರೂ ಕೂಡ ತಾವು ಭಾಳ ಜಾಗ್ರತೆ ಇರಬೇಕು. ಮತ್ತು ನಿಮಗೆ ಎಷ್ಟು ಇಟ್ಕೊಂಡದಿದ್ದರೂ ಕೂಡ ಅಲ್ಲಿ ನಿಮಗೆ ಪ್ರಾಬ್ಲಮ್ಮು ಬಂದು ನಿಲ್ಲುತ್ತೆ, ಎದುರುಗಡೆ ಬಂದು ನಿಲ್ಲುತ್ತೆ. ಹಾಗಾಗಿ ಅದಕ್ಕೂ ಜಾಗ್ರತೆ ವಹಿಸಬೇಕು. ಕಾನೂನು ಸಮಸ್ಯೆ ಬರ್ಬೋದು, ಯಾವುದೇ ಒಂದು ವ್ಯವಹಾರಗಳಲ್ಲಿ ತೊಂದರೆ ಬರ್ಬೋದು, ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೋಬೋದು. ಇವೆಲ್ಲ ಬಹಳ ಜಾಗ್ರತೆ ವಹಿಸಬೇಕು. ಏನೋ ಕಮಿಟ್ಮೆಂಟ್ ಆಗಿರುತ್ತೆ, ಮಾತುಕತೆ ಆಡಿರ್ತೀರಿ, ಆ ಮಾತುಕತೆಯಲ್ಲೇ ನಿಮಗೆ ತೊಂದರೆ ಆಗಬಹುದು. ಮತ್ತು ಅಂಥ ತೊಂದರೆಗಳನ್ನು ಕೂಡ ಸರಿ ಮಾಡ್ಕೋಬೇಕಾಗತ್ತೆ. ವಿದೇಶ ಪ್ರಯಾಣ ಮಾಡುವಂಥ ಯೋಗ ಇದೆ, ಮಕ್ಕಳು ಹೊರದೇಶ ಓದುವಂಥ ಯೋಗ ಇದೆ. ನಿಮ್ಮ ಮಕ್ಕಳು ಒಳ್ಳೆಯ ವಿದ್ಯಾರ್ಜನೆ ಮಾಡುವಂಥದ್ದು, ಶಾಲೆ, ಸ್ಕೂಲು, ಕಾಲೇಜು ಕಟ್ಟಿಸುವಂಥ ಯೋಗಗಳು ಕೂಡ ನಿಮ್ಮ ಮಕ್ಕಳಿಗಿದೆ. ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಆಮೇಲೆ ವಿದ್ಯಾರ್ಜನೆ ಮಾಡೋಕ್ಕೆ ಡಿಗ್ರಿ ಕಾಲೇಜು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ವಿದ್ಯಾರ್ಜನೆ ಮಾಡುವಂಥ ಸ್ಥಾನವನ್ನು, ಅಂದರೆ ಕಾಲೇಜು, ಒಂದು ಇನ್ಸ್ಟಿಟ್ಯೂಟನ್ನು ಕಟ್ಟಿಸುವಂತಹದ್ದು, ಕಟ್ಟುವಂಥ ಯೋಗವು ಕೂಡ ಈ ರಾಶಿಯವರಿಗೆ ಇರ್ತದೆ. ಹಾಗಾಗಿ ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ವಿದ್ಯಾರ್ಜನೆ ಮಾಡುವಂಥ ಸ್ಥಳ, ಆರೋಗ್ಯ ಕೊಡುವಂಥ ಸ್ಥಳ, ಆಸ್ಪತ್ರೆ ಕಟ್ಟುವಂಥದ್ದು, ಇಂಥ ಯೋಗಗಳು ಕೂಡ ನಿಮಗೆ ಇರೋದ್ರಿಂದ ನಿಮಗೆ ಒಳ್ಳೆ ರೀತಿಯ ಯೋಗಗಳು ಪ್ರಾಪ್ತಿಯಾಗುತ್ತೆ. ಪಂಚಮಶನಿ ಗೋಚರದಲ್ಲಿ ಬಂದರೂ ಕೂಡ ನಿಮ್ಮ ಯೋಗ ಬಲದಿಂದೆಲ್ಲ ಪರಿಹಾರ ಆಗ್ತದೆ. ಆದರೆ ಜಾತಕದಲ್ಲಿ ಆ ಯೋಗ ಇರಬೇಕು ಅನ್ನುವಂಥದ್ದು. ನಿಮ್ಮ ಜಾತಕದಲ್ಲಿ ಎಲ್ಲ ಯೋಗಗಳು ನಿಮಗೆ ಸರಿಯಾಗಿ ಸಮಷ್ಟಿಯಾಗಿ ಇದ್ದರೆ ಈ ಕಷ್ಟಗಳು ಏನು ಬರೋದಿಲ್ಲ. ನಾನು ಹೇಳಿದ್ದು ಯಾವುದು ಬರೋಲ್ಲ, ನಿಮಗೆ ಸುಖ ಶಾಂತಿಯೇ ದೊರಕುತ್ತೆ. ಆ ರೀತಿಯಲ್ಲಿ ನೀವು ಚಿಂತನೆಯನ್ನು ಮಾಡಿದ್ರೆ ಆ ರೀತಿ ನಿಮಗೆ ಒಳ್ಳೆಯದೇ ಆಗತ್ತೆ. ಹಾಗಾಗಿ ಅಂಥ ವಿಶೇಷವಾಗಿರ್ತಕ್ಕಂಥ ಈ ಒಂದು ವೃಶ್ಚಿಕ ರಾಶಿಯವರು ಕಾಲಪುರುಷನ ರಹಸ್ಯ ಕ್ಷೇತ್ರ ಅಂತ ಹೇಳ್ತಾರೆ. ಈ ಒಂದು ರಾಶಿಯವರಿಗೆ ಗುಪ್ತಧನ ಇರತಕ್ಕಂತಹದ್ದು, ವಿಷಯ ಗುಪ್ತವಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ತಿಳಿದುಕೊಳ್ಳತಕ್ಕಂಥದ್ದು. ಆದರೆ ತಿಳ್ಕೊಂಡದ್ದೆಲ್ಲ ಕೆಲಸ ಹೇಳಿಕ್ಕಾಗೋದಿಲ್ಲ. ವಿಷಯ ಸ್ಪಷ್ಟತೆ ಇದ್ದರೂ ಕೂಡ ಹೇಳಿದ್ರಿಂದ ತೊಂದರೆ ಬರುತ್ತೆ. ಹಾಗಾಗಿ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತಾಳ್ಮೆ, ಧೈರ್ಯ, ಶಕ್ತಿ, ಸಾಹಸ, ಇದ್ರ ಜೊತೆಗೆ ಮತ್ತು ಶಾರ್ಟ್ ಟೆಂಪರ್ ಅಂದರೆ ಶೀಘ್ರ ಕೋಪ, ಮತ್ತು ನೇರವಾದ ನುಡಿ, ಇವೆಲ್ಲ ಜೊತೆಯಲ್ಲೇ ಇರತಕ್ಕಂಥದ್ದು. ಹಾಗೆ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ವೃಶ್ಚಿಕ ರಾಶಿಗೆ ಶುಭಫಲವನ್ನು ಭಗವಂತನ ಕೊಡಬೇಕು ಅಂತ ನಾವು ನಿಮ್ಮ ಪರವಾಗಿ ಬೇಡೋದ್ರ ಜೊತೆಗೆ ಇವರಿಗೆ ಒಳ್ಳೆಯದಾಗೋದಕ್ಕೆ ಎಲ್ಲ ರೀತಿಯ ಶಕ್ತಿಯನ್ನು ಭಗವಂತ ಕೊಡಬೇಕು. ಒಳ್ಳೆಯ ಒಂದು ಸಮಾಜದಲ್ಲಿ ಸೇವೆ ಮಾಡುವಂಥ ಯೋಗ ನೀವಿರತಕ್ಕಂಥ ವ್ಯಕ್ತಿಗಳಾದ್ದರಿಂದ ಏನೇ ಕಷ್ಟ, ನಷ್ಟ, ದುಃಖ, ಶೋಕ ಎಲ್ಲ ಇದು ಪರಿಹಾರ ಮಾಡಿಕೊಂಡು ಮುಂದಿನ ಜೀವನದಲ್ಲಿ ಸುಭಿಕ್ಷವಾಗಿರಬೇಕು. ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಬಗ್ಗೆ ಒಳ್ಳೆಯ ಮಕ್ಕಳನ್ನು ಅಧ್ಯಯನದ ಕಡೆ ತಗೊಂಡು ಹೋಗಬೇಕು. ಮಕ್ಕಳು ಹೊರದೇಶಕ್ಕೆ ಹೋಗಿ ವಿದ್ಯಾರ್ಜನೆ ಮಾಡುವಂಥ ಯೋಗ ಇದೆ. ಎಲೆಕ್ಟ್ರಿಕಲ್ ಬಿಸ್ನೆಸ್ ಮಾಡತಕ್ಕಂಥವರಿಗೆ, ಎಲೆಕ್ಟ್ರಾನಿಕ್ ಬಿಸ್ನೆಸ್ ಮಾಡ್ತಕ್ಕಂಥವರಿಗೆ, ಮತ್ತು ಪೆಟ್ರೋಲ್ ಬಿಸ್ನೆಸ್ ಮಾಡ್ತಕ್ಕಂಥವರಿಗೆ, ಇಂಡಸ್ಟ್ರಿ ಎಲ್ಲಿರ್ತಕ್ಕಂಥವರಿಗೆ, ಮತ್ತು ಕೆಲವೊಂದಷ್ಟು ಗಾರ್ಮೆಂಟ್ಗಳು ಇಟ್ಕೊಂಡಂಥವರಿಗೆಲ್ಲ ಸ್ವಲ್ಪ ಅಡಚಣೆ ಆಗುವ ಯೋಗ ಇದೆ. ವೃತ್ತಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳುವಂಥ ಯೋಗ ಇದೆ. ಸ್ಥಾನ ಬದಲಾವಣೆ, ಕೆಲಸ ಬಿಟ್ಟು ಹೋಗ್ತಕ್ಕಂಥದ್ದು, ಮತ್ತು ಹೊಸ ಅಪಾಯಿಂಟ್ಮೆಂಟ್ಗೆ ಹೋಗಿ ನಿಮಗೆ ಸಂಬಳ ಕಮ್ಮಿ ಬರ್ತಕ್ಕಂಥದ್ದು, ಮತ್ತು ಹೆಚ್ಚಿಗೆ ಪ್ರಮೋಷನ್ ಸಿಗದೇ ಇರ್ತಕ್ಕಂಥದ್ದು, ಈ ಥರ ದೋಷಗಳೆಲ್ಲ ಇರೋದ್ರಿಂದ ಮತ್ತೆ ಸ್ವಲ್ಪ ಅವರಿಗೆ ತಾಳ್ಮೆ ವಹಿಸ್ಕೋಬೇಕು. ಮತ್ತು
ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವವರು, ಭೂಮಿ ಸಂಬಂಧ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ, ಮತ್ತು ಎಲೆಕ್ಟ್ರಿಕ್ಸ್ ವ್ಯವಹಾರ ಮಾಡ್ತಕ್ಕಂಥವರಿಗೆ, ಎಲೆಕ್ಟ್ರಾನಿಕ್ ಇಂಡಸ್ಟ್ರೀಸ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಅವರಿಗೆ ನಷ್ಟ ಆಗುವಂಥ ಸಾಧ್ಯತೆ ಇನ್ನು ಮುಂದಿರುತ್ತೆ. ಹಾಗಾಗಿ ಜಾಗ್ರತೆ ವಹಿಸೋದು ಭಾಳ ಮುಖ್ಯವಾದ ವಿಚಾರ ಆಗ್ತದೆ. ಒಂದು ವೇಳೆ ವೃಶ್ಚಿಕ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಕಷ್ಟದಲ್ಲಿ, ಕಾರ್ಪಣ್ಯದಲ್ಲಿ, ತೊಂದರೆಯಲ್ಲಿ ಇದ್ದರೆ ಅದಕ್ಕೆ ಹತ್ತಿರಲಿರ್ತಕ್ಕಂತಹ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ 9 ಮಂಗಳವಾರ ದಿನ ಹೋಗಿ ಅವರ ಅರ್ಚನೆಯನ್ನು ಮಾಡಿಸಿ, ಅಂದರೆ ವಿಭೂತಿಯಿಂದ ಅರ್ಚನೆ ಮಾಡಿಸಿ, ಅಂದರೆ ಭಸ್ಮದಿಂದ ಅರ್ಚನೆಯನ್ನು 9 ಮಂಗಳವಾರ ದಿನ ಮಾಡಿಸಿ ನಿಮ್ಮ ಕಷ್ಟ, ನಷ್ಟ, ದುಃಖ, ಶೋಕ ಎಲ್ಲ ಪರಿಹಾರ ಹೊಂದಿ ಸುಖ, ಸಮೃದ್ಧಿ, ಶಾಂತಿ, ವಸ್ತು, ವಾಹನ, ಧನಕನಕಾದಿ ಐಶ್ವರ್ಯಗಳೆಲ್ಲವೂ ಕೂಡ ನಿಮ್ಮ ಮೇಲೆ ನೆಲೆಸುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.